ಮೇಡಮ್ ನಮ್ಗೆ ಆಲ್ರೆಡಿ 2 ಸಿಸೇರಿಯನ್ ಆಗಿದೆ, 3ನೇ ಸಿಸೇರಿಯನ್ ಮಾಡಿಸ್ಕೋಬಹುದಾ? ಹೆಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್.ಕೆ, ನಿಮ್ಮ ಗೈನಕಾಲಜಿಸ್ಟ್ ಮತ್ತು IVF ಸ್ಪೆಷಲಿಸ್ಟ್. 3ನೇ ಸಿಸೇರಿಯನ್ನ ಮಾಡಿಸ್ಕೋಬಹುದು ಕೆಲವೊಂದಿಷ್ಟು ಸಿಚುವೇಶನ್ಸ್ ಅಲ್ಲಿ ಮಾತ್ರ. ಏನೇನದು? ಒಂದನೇದ್ದು, 2ನೇ ಸಿಸೇರಿಯನ್ ಆಗಿ ನಿಮಗೆ ಮಿನಿಮಮ್ 3 to 5 ಇಯರ್ಸ್ ಆಗಿರಬೇಕು. ಇದರಿಂದ ಸಿಸೇರಿಯನ್ ಮಾಡಿರುವಂತಹ ಜಾಗ ಚೆನ್ನಾಗಿ ವಾಸಿ ಆಗಿರುತ್ತೆ. ಎರಡನೇದ್ದು, 2ನೇ ಸಿಸೇರಿಯನ್ ಟೈಮಲ್ಲಿ ಯಾವುದೇ ತರದ ಕಾಂಪ್ಲಿಕೇಶನ್ಸ್ ಆಗಿರಬಾರ್ದು. ಅಡೇಷನ್ಸ್, ಯೂರಿನರಿ ಬ್ಲಾಡರ್ ಇಂಜುರಿ ಮತ್ತೆ ಇನ್ಫೆಕ್ಷನ್ ಆಗಿರಬಾರ್ದು. ಮೂರನೇದ್ದು, 3ನೇ ಸಿಸೇರಿಯನ್ ನ ಎಕ್ಸ್ಪೀರಿಯನ್ಸ್ಡ್ ಅಂಡ್ ಕ್ವಾಲಿಫೈಡ್ ಗೈನಕಾಲಜಿಸ್ಟ್ ಹತ್ರನೇ ತೋರಿಸಬೇಕು. ಅವರು ನಿಮ್ಗೆ ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡ್ತಾರೆ, ಬ್ಲಡ್ ಲೆವೆಲ್ಸ್ ನ ಒಂದು ಒಳ್ಳೆ ಸ್ಥಿತಿಯಲ್ಲಿ ಇಟ್ಟಿರ್ತಾರೆ. ಆಮೇಲೆ ಸ್ಕಾರ್ ಥಿಕ್ನೆಸ್ ಅಂತೀವಿ, ಇದು ಒಂದು ಇಂಪಾರ್ಟೆಂಟ್ ಸ್ಕ್ಯಾನ್ ಫೈಂಡಿಂಗ್. ಇದರಿಂದ ನಾವು ಯಾವಾಗ ನಿಮ್ಗೆ 3ನೇ ಸಿಸೇರಿಯನ್ ಮಾಡಬೇಕು, ಎಷ್ಟು ವಾರದ ಒಳಗಡೆನೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಯೂಶಲಿ 3ನೇ ಸಿಸೇರಿಯನ್ ನ ನಾವು 2 ರಿಂದ 3 ವಾರದ ಒಳಗಡೆನೆ ಮಾಡ್ಬಿಡ್ತೀವಿ. ಮತ್ತೆ ಪ್ಲಾಸೆಂಟಲ್ ಪೊಸಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಾಸೆಂಟಾ ಪ್ರೀವಿಯಾ, ಪ್ಲಾಸೆಂಟಾ ಅಕ್ರಿಟಾ ಅಂತ ಕಂಡೀಷನ್ಸ್ ಅಲ್ಲಿ ಸಿವಿಯರ್ ಬ್ಲೀಡಿಂಗ್ ಆಗಿ ಜೀವಕ್ಕೆ ಅಪಾಯ ಆಗುವಂತ ಚಾನ್ಸ್ ಇರುತ್ತೆ. ಸೊ 3ನೇ ಸಿಸೇರಿಯನ್ ಮಾಡಿಸ್ಕೊಳ್ತಿರ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳಿ. ಐ ಹೋಪ್ ದಿಸ್ ಹೆಲ್ಪ್ಡ್ ಯು. ಫಾಲೋ ಫಾರ್ ಮೋರ್.